ಬಸವಣ್ಣನವರು ವಿಶ್ವಗುರುಗಳು. ಅದರಿಂದ ಅವರನ್ನ ಬರೀ ಸಾಮಾಜಿಕ ಕ್ರಾಂತಿ ಮಾಡಿದರು ಅಂತಲ್ಲ, ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸತಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯದೆ ಉಳಿತಕ್ಕಂಥ ಮುಟ್ಟಿನಲ್ಲಿರ್ತಕ್ಕಂಥ ಕೆಲಸವನ್ನ ಬಸವಣ್ಣನವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಕಾಲದಲ್ಲಿ. ಅಂಥವ್ರನ್ನ ನೆನ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೇವೆ. ಅದರಿಂದ ಅರ್ಥ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಶುಭ ಆಗಲಿ, ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಂದೆ. ನಾಯಕ ಅಂತ ಘೋಷಿಸಿ ನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದು ಸರ್ ಈ ಕಡೆ ಶರಣ ಸತಿ ಲಿಂಗಪತಿ ಸರ್ ಸರ್ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಸ್ವಾಗತ ಬಯಸ್ತಾರೆ. ನೀವು ಬಂದಿರೋದು ಹೆಚ್ಚು ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಡೀ ಭಾರತದಲ್ಲಿ ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಇರಲಿ, ಆದರೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಂಸ್ಕೃತಿ ಅನ್ನೋದನ್ನು ಕನ್ನಡತನವನ್ನು ಎತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅರವಿಂದ್ ಜೋಶಿ ಅವರು ಗೌರವಾರ್ಪಣೆಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಸವ ಸಮಿತಿ ವತಿಯಿಂದ ಈ ಗೌರವಾರ್ಪಣೆ ನೆರವೇರ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೇಗ ಲೋಗೋ ಕೊಡು ಪ್ರಸನ್ನ, ಲೋಗೋ ಕೊಡು ಪ್ಲೀಸ್. ಮುಂದೆ ರಿಪೋರ್ಟ್ ಬರಲಿ, ಆಮೇಲೆ ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ಬಸವಣ್ಣನವರು ವಿಶ್ವಗುರುಗಳು. ಅದರಿಂದ ಅವರನ್ನ ಬರೀ ಸಾಮಾಜಿಕ ಕ್ರಾಂತಿ ಮಾಡಿದರು ಅಂತಲ್ಲ, ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸತಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯದೆ ಉಳಿತಕ್ಕಂಥ ಮುಟ್ಟಿನಲ್ಲಿರ್ತಕ್ಕಂಥ ಕೆಲಸವನ್ನ ಬಸವಣ್ಣನವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಕಾಲದಲ್ಲಿ. ಅಂಥವ್ರನ್ನ ನೆನ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೇವೆ. ಅದರಿಂದ ಅರ್ಥ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಶುಭ ಆಗಲಿ, ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಂದೆ. ನಾಯಕ ಅಂತ ಘೋಷಿಸಿ ಸರ್
ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ಸರ್, ಈ ಕಡೆ. ಶರಣ ಸತಿ ಲಿಂಗಪತಿ ಸರ್ ಸರ್ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಗಣೇಶನಿಗೆ ಸ್ವಾಗತ ಬಯಸ್ತೇನೆ. ನೀವು ಬಂದಿರೋದು ಹೆಚ್ಚಿನ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾವು ಇಡೀ ಭಾರತದಲ್ಲಿ ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಇರಲಿ, ಆದರೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಂಸ್ಕೃತಿ ಅನ್ನೋದನ್ನು ಕನ್ನಡತನವನ್ನು ಎತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅರವಿಂದ್ ಜೋಶಿ ಅವರು ಗೌರವಾರ್ಪಣೆಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಸವ ಸಮಿತಿ ವತಿಯಿಂದ ಈ ಗೌರವಾರ್ಪಣೆ ನೆರವೇರ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಸನ್ನ ಲೋಗೋ ಕೊಡು, ಬೇಗ ಬೇಗ ಲೋಗೋ ಕೊಡು ಪ್ರಸನ್ನ ಲೋಗೋ ಕೊಡು ಪ್ಲೀಸ್. ಮುಂದೆ ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.